ನಾನಿವತ್ತು ಒಂದೇ ದಿನ ಕೃಷಿಯಿಂದ ಎಷ್ಟು ಹಣ ಮಾಡಿದೆ ಅಂತ ನೀವೇ ನೋಡಿ. ಕೃಷಿಯಲ್ಲಿ ಲಾಭ ಇಲ್ಲ ಅಂತ ಹೇಳುವವರು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ನಮಸ್ಕಾರ ಕರ್ನಾಟಕ ನಿರುತ್ತರ ಚಾನಲ್ಗೆ ಸ್ವಾಗತ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಮಾಡಿ. ಸೊ ಇವತ್ತು ಮೇಯ್ನ್ ಆಗಿ ಇರುವ ವಿಷಯ ಏನಂದರೆ, ನಾನು ಬದನೆಕಾಯಿ ಮತ್ತು ಪಡವಲಕಾಯಿಯನ್ನು ರಿಲಯನ್ಸ್ ರಿಟೈಲ್ಗೆ ಸೇಲ್ ಮಾಡಿದೆ. ಸೊ ಅದರ ಪ್ರೊಸೀಜರ್ ಹೇಗಿತ್ತು, ಎಷ್ಟು ಹಣ ಮಾಡಿದೆ ಮತ್ತು ಇವತ್ತಿದು ರೇಟ್ ಹೇಗಿತ್ತು ಅಂತೆಲ್ಲ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರುವ. ಸೊ ಮೊದಲಿಗೆ ನಮ್ಮದು ಬದನೆಕಾಯಿ ಮತ್ತು ಪಡವಲಕಾಯಿ ಇತ್ತು. ಇವತ್ತು ಪಡವಲಕಾಯಿ ಗದ್ದೆಗೆ ಹೋಗಿ ನಾನು ನೀಟಾಗಿ ಪಡವಲಕಾಯಿಯನ್ನು ಕಟಾವು ಮಾಡಿದೆ. ಸೊ ಇವತ್ತು ಜಾಸ್ತಿ ಇರಲಿಲ್ಲ, ಯಾಕಂದರೆ ಪಡವಲಕಾಯಿ ಈ ವಾರದಲ್ಲಿ ನಾನು 4ನೇ ಬಾರಿ ಕಟಾವು ಮಾಡ್ತಾ ಇರೋದು, ಹಾಗಾಗಿ ಇವತ್ತು ಜಾಸ್ತಿ ಇರಲಿಲ್ಲ. ಪಡವಲಕಾಯಿಯನ್ನು ನೀವು ಯೂಶ್ವಲಿ 3ರಿಂದ 4 ಬಾರಿ ಒಂದು ವಾರದಲ್ಲಿ ಕಟಾವಿಗೆ ಬರ್ತದೆ ಅದು. ಹಾಗೆ ಬದನೆಕಾಯಿ ವಿಷಯಕ್ಕೆ ಬಂದರೆ, ನೀವು ನನ್ನದು 2 ಫೀಲ್ಡ್ ಇರೋದ್ರಿಂದ, ಒಂದು ಹೊಸ ಫೀಲ್ಡ್ ಮತ್ತು ಹಳೆ ಬದನೆ ಫೀಲ್ಡ್ ಇರೋದ್ರಿಂದ ನಾನು ಇದನ್ನು 4ನೇ ಬಾರಿ ಈ ವಾರದಲ್ಲಿ ಕಟಾವಿಗೆ ಮಾಡ್ತಾ ಇರೋದು. ಸೊ ಇವತ್ತಿದು ಪ್ರಾಫಿಟನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಲಿಕ್ಕಿದ್ದೇನೆ. ಸೊ ನಾನು ಹಾಗೆ ಬದನೆಕಾಯನ್ನು ಲೋಡ್ ಮಾಡಿಕೊಂಡು ರಿಲಯನ್ಸ್ ಕಡೆ ಹೋದೆ. ನಮ್ಮ ಫೀಲ್ಡಿಂದ ಆ್ಯಕ್ಚುಲಿ 3ರಿಂದ 4 ಕಿಲೋಮೀಟರ್ ಆಗ್ತದೆ ರಿಲಯನ್ಸಿಗೆ. ಹಾಗೆ ರಿಲಯನ್ಸ್ಗೆ ಹೋದ್ವಿ. ಇದೇ ನೋಡಿ ರಿಲಯನ್ಸ್, ಇದು ನಮ್ಮ ಉಡುಪಿ ಜಿಲ್ಲೆಯ ಬೈದೆಬೆಟ್ಟಿನಲ್ಲಿರುವಂಥದ್ದು. ಸೊ ಅಲ್ಲಿ ಹೋದ ಕೂಡಲೇ ಪ್ರಕಾಶಣ್ಣ ಅಂತ ಅಲ್ಲಿ ಗ್ರೇಡ್ ಮಾಡೋರಿದ್ದಾರೆ. ಅವರು ನಮ್ಮ ಗುಳ್ಳ ಇರ್ಬೋದು ಅಥವಾ ಪಡವಲಕಾಯಿಯನ್ನು ಕ್ಲೀನಾಗಿ ಗ್ರೇಡ್ ಮಾಡ್ತಾರೆ. ಅಂದರೆ ಡ್ಯಾಮೇಜ್ ಇರೋದನ್ನೆಲ್ಲ ಎತ್ತಿಬಿಟ್ಟು ಒಳ್ಳೆ ಕಾಯನ್ನು ಮಾತ್ರ ಗ್ರೇಡ್ ಮಾಡಿ ಅದು ಲೋಡ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು ಹೇಗೆ ಗ್ರೇಡಿಂಗ್ ಆಗ್ತಾ ಇದೆ ಅಂತ. ಸೊ ಇವತ್ತಿದು ನಮ್ಮ ಬದನೆಕಾಯಿ ಮತ್ತು ಪಡವಲಕಾಯಿ ತೂಕಕ್ಕೆ ಬರೋದಾದರೆ, ಬದನೆಕಾಯಿ ಇವತ್ತು ನಮ್ಮದು 152 kg ಇತ್ತು. ಹಾಗೆ ಪಡವಲಕಾಯಿ ವಿಷಯಕ್ಕೆ ಬಂದರೆ, ಇವತ್ತು ನಮ್ಮ ಪಡವಲಕಾಯಿ ಕೇವಲ 35 kg ಅಷ್ಟೇ ಇದ್ದದ್ದು. ಹಾಗೆ ಇಲ್ಲಿ ನೀವು ರೇಟ್ ನೋಡ್ಬೋದು. ಬದನೆಕಾಯಿಗೆ ಟೋಟಲ್ ಆಗಿ 40 ರೂಪಾಯಿ ಇತ್ತು ಇವತ್ತು. ಹಾಗೆ ಸ್ನೇಕ್ ಗಾರ್ಡಿಗೆ 13 ರೂಪೀಸ್, ಅಂದರೆ ಪಡವಲಕಾಯಿಗೆ. ಸೊ ಇಲ್ಲಿ ಇವರೇ ನೋಡಿ, ಮೇಯ್ನ್ ಆಗಿ ಮ್ಯಾನೇಜರ್ ಅಂತ ಹೇಳ್ಬೋದು ಇವರನ್ನು. ಸೊ ಇದು ಇನ್ಸೈಡ್ ಆಫ್ ರಿಲಯನ್ಸ್ ರಿಟೈಲ್ ಹೀಗಿದೆ. ಸೊ ಇವತ್ತಿದು ಮೇಯ್ನ್ ಪ್ರಾಫಿಟ್ ಬಗ್ಗೆ ನೋಡೋದಾದರೆ, ಇವತ್ತು ಪ್ರಾಫಿಟ್ ಎಷ್ಟಾಯ್ತು ಅಂತ ನಾನು ಈ ವಿಡಿಯೋದಲ್ಲಿ ಈಗ ನಿಮಗೆ ಹೇಳಲಿಕ್ಕಿದ್ದೇನೆ. ಸೊ ಮೊದಲಿಗೆ ಹೇಳೋದಾದರೆ, ನಮ್ಮದು ಬದನೆಕಾಯಿ ಬ್ರಿಂಜಾಲ್ ರೌಂಡ್ ಗ್ರೀನ್ ಅಂತ ಏನಿದೆ, ಅದು 152 kgಗೆ 40 ರೂಪಾಯಿ ಅಂತೆ 6080 ರೂಪಾಯಿ ಆಯಿತು. ಹಾಗೆ ಸ್ನೇಕ್ ಗಾರ್ಡ್ ಅಂದರೆ ಪಡವಲಕಾಯಿ, ಅದಕ್ಕೆ 35 kg ಇತ್ತು. ಸೊ 13 ರೂಪಾಯಿಗೆ ರೇಟಲ್ಲಿ 455 ರೂಪಾಯಿ ಆಯಿತು. ಸೊ ಇವತ್ತು ಒಂದಿನದ್ದು ಪ್ರಾಫಿಟ್ ನಾನು ಹೇಳ್ತಾ ಇರೋದು 6535. ಇದು ಒಂದು ವಾರದ್ದಲ್ಲ, ಒಂದು ವಾರದಲ್ಲಿ ನಾನು 4 ಬಾರಿ ಈ ಥರ ಕೊಡ್ತೇನೆ. ಸೊ ಈ ವಿಡಿಯೋ ಮಾಡೋ ಮೇಯ್ನ್ ಉದ್ದೇಶ ಏನಂದರೆ, ರೈತರು ಲಾಭ ಮಾಡುವುದಿಲ್ಲ ಅಥವಾ ರೈತರು ಅಂದರೆ ಯುವ ಜನತೆ ಈಗ ಕೃಷಿ ಕಡೆಗೆ ಒಲವು ತೋರಿಸ್ತಾ ಇಲ್ಲ, ಯಾಕಂದರೆ ಅದರಲ್ಲಿ ಹಣ ಇಲ್ಲ ಅಂತ. ಸೊ ಈ ವಿಡಿಯೋದ ಮೇಯ್ನ್ ಉದ್ದೇಶ ಅದೇ. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕಾಮೆಂಟ್ ಮಾಡಲಿಕ್ಕೆ ಸಹ ಹೇಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.